ಕೊಡ್ತೀವಿ ಅನ್ನೋದಾಗಿ. ಕೈಲಾಗದೆ ಮೈಯನ್ನ ಪರಚಿಕೊಳ್ತಾ ಇದೆ ಪಾಪಿ ಪಾಕಿಸ್ತಾನ. ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಪಾಕ್ ಈಗ ಸಾಗ್ತಾ ಇದೆ. ಐಸಿಜೆ ಮೊರೆ ಹೋಗಲು ಪರಮ ಪಾಪಿ ಪಾಕಿಸ್ತಾನ ಪ್ಲಾನ್ ಮಾಡುತ್ತಿದೆ. ಸಿಂಧು ನದಿ ನೀರನ್ನ ಹರಿಸದೇ ಇರಲು ಭಾರತ ನಿರ್ಧಾರವನ್ನ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಭಾರತದ ವಿರುದ್ಧ ಈಗ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ವರ್ಲ್ಡ್ ಕೋರ್ಟ್ ಅಂತ ಕರೀತೀವಿ, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಾಗ್ತಿದ್ದಾರೆ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗ್ತಿರೋ ಪ್ರಮುಖ ಕಾರಣ ಅಂತಂದ್ರೆ 1960ರಲ್ಲಿ ಸಿಂಧು ನದಿಯ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತಲ್ಲ, ಈ ದಾಳಿಯ ಬೆನ್ನಲ್ಲೇ ಭಾರತ ಮೊದಲು ತೆಗೆದುಕೊಂಡಂತ ರಾಜತಾಂತ್ರಿಕ ನಿರ್ಬಂಧನಗಳಲ್ಲಿ ಸಿಂಧು ನದಿಯನ್ನ ನೀರು ಹರಿಸಿಕೊಳ್ಳೋದು ಬಹಳ ಪ್ರಮುಖ. ಹಾಗಾಗಿ ಈಗ ಮುಂದಾಗ್ತಿದೆ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗೋದಕ್ಕೆ ಪಾಕಿಸ್ತಾನ. ಈ ಮೈ ಪರ್ಚ್ಕೊಳ್ತಾ ಇದೆ, ತಮ್ಮ ಬುಡಕ್ಕೆ ಬರ್ತಿದ್ದಂತೆ ಎಚ್ಚೆತ್ತುಕೊಳ್ತಾ ಇದೆ ಪಾಕಿಸ್ತಾನ. ಹಾಗಾಗಿ ಸಿಂಧು ನದಿಯ ನೀರನ್ನ ಬಿಡೋದಿಲ್ಲ ಅನ್ನೋದಾಗಿ ಭಾರತ ತಾತ್ಕಾಲಿಕವಾಗಿ ನಿರ್ಧಾರ ತೆಗೆದುಕೊಂಡಿದೆಯಲ್ಲ, ಇದಕ್ಕೆ ಅಂತಾರಾಷ್ಟ್ರೀಯ ಕೋರ್ಟ್ ನೆದರ್ಲ್ಯಾಂಡ್ ಅಲ್ಲಿ ಇದೆ. ಇಲ್ಲಿ ಯಾವ ದೇಶ ಬೇಕಾದ್ರೂ ಹೋಗಬಹುದು. ಯಾವುದು ಯುನೈಟೆಡ್ ನೇಷನ್ಸ್ ಅಲ್ಲಿ ಯಾವ್ಯಾವ ದೇಶಗಳು ಸದಸ್ಯತ್ವವನ್ನು ಹೊಂದಿರ್ತಾವೆ ಆ ದೇಶಗಳು ಅಲ್ಲಿ ಹೋಗಿ ಹಿಂಗಾಯ್ತು ಅನ್ನೋದಾಗಿ ಒಂದು ಪೆಟಿಷನ್ಸ್ ಹಾಕ್ತಾರೆ. ಇದು ಅಂತಾರಾಷ್ಟ್ರೀಯ ಕೋರ್ಟ್, ಇದನ್ನ ವರ್ಲ್ಡ್ ಕೋರ್ಟ್ ಅಂತ ಕರಿತೀವಿ. ಸದ್ಯ 1960ರಲ್ಲಿ ಆಗ್ಲೂ ಕೂಡ ವರ್ಲ್ಡ್ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಈ ಸಿಂಧು ನದಿಯ ಒಪ್ಪಂದಗಳು ಸಾಗಿತ್ತು. ಈಗ ಅದೇ ವಿಚಾರವನ್ನ ಭಾರತ ನೀರು ಬಿಡಲ್ಲ ನಿಮಗೆ, ಸಿಂಧು ನದಿ ಸೇರಿದಂತೆ ಅದರ ಉಪನದಿಗಳು ಜೇಲಮ್ಮು, ಚೇಲಬ್ಬು, ರವಿ, ಬಾಸ್, ಈ ಬೀಸ್ ನದಿಗಳೇನಿದೆಯಲ್ಲ, ಈ ನದಿಯ ನೀರನ್ನ ಬಿಡೋದಿಲ್ಲ. ಒಪ್ಪಂದ ಮಾಡ್ಕೊಂಡಿದ್ವಲ್ವ ನಾವು, ಮೊಟಕುಗೊಳಿಸ್ತೀವಿ, ಕಟ್ಟು ಅಂತಿದ್ದಂತೆ ಭಯ ಪಡ್ಕೊಂಡಿರುವಂತ ಪಾಕಿಸ್ತಾನ ಈ ವಿಚಾರವನ್ನ ಎತ್ಕೊಂಡು ನಾವು ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗ್ತೀವಿ, ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋದಾಗಿ ಈಗ ಸಾಗ್ತಾ ಇದೆ. ಬಟ್ ಇದನ್ನ ನಾವು ಯಾವಾಗ್ಲೂ ನೆನ್ಪಿಡ್ಕೋಬೇಕು, ಅಂತಾರಾಷ್ಟ್ರೀಯ ಕೋರ್ಟಿನ ಏನು ತೀರ್ಪು ಹೊರಬರುತ್ತಲ್ಲ, ಇದು ನಾನ್ ಬೈಂಡಿಂಗ್. ಬಂದಿದ ತಕ್ಷಣ ಇದನ್ನ ಪಾಲನೆ ಮಾಡಲೇಬೇಕಾದನ್ನುವಂತಹ ಒಂದು ನೇರ ಆದೇಶ ಯಾವ ದೇಶದ ಮೇಲೂ ಕೂಡ ಇಲ್ಲ. ಇಟ್ಸ್ ಅ ನಾನ್ ಬೈಂಡಿಂಗ್. ಹಾಗಾಗಿ ಇವರು ಹೋದ್ರೂ ಕೂಡ ನಮ್ಮ ಹತ್ತಿರ ಬೇಕಾದಂತ ಸಾಕ್ಷ್ಯಾಧಾರಗಳು ಏನೇನಾಗುತ್ತೆ, ಭಾರತ ರಾಜತಾಂತ್ರಿಕವಾಗಿಯೂ ಗಟ್ಟಿ ಇದೆ, ಇನ್ನು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಎಲ್ಲದರಲ್ಲೂ ಕೂಡ ಭಾರತ ನಿಪುಣತೆಯನ್ನ ಹೊಂದಿದೆ. ಅಂತಾರಾಷ್ಟ್ರೀಯ ಕೋರ್ಟ್ ಅನ್ನೋಕ್ಕೂ ಕೂಡ ಭಾರತಕ್ಕೆ ಮೊದಲು ನೆನಪಾಗೋದು ಈ ಕುಲಭೂಷಣ್ ಕೇಸಲ್ಲಿ ಏನೇನಾಗಿತ್ತು, ಭಾರತ ಹೆಂಗ್ ಅಪೀಲ್ ಮಾಡಿತ್ತು. 2000 ನಾವೊಂದು ಈ 16-17 ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ವಿ, ಭಾರತ ಕೂಡ ಕಾನೂನು ಹೋರಾಟವನ್ನು ನಡೆಸಿತ್ತು. ಬಟ್ ಈಗ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗ್ತಾ ಇರೋದಕ್ಕೆ ಬಹಳ ಪ್ರಮುಖ ಕಾರಣ, ಸಿಂಧು ನದಿ ನೀರನ್ನ ಭಾರತ ಬಿಡ್ತಾ ಇಲ್ಲ, ಭಾರತ ಈಗ ಮೊಟಕುಗೊಳಿಸ್ತಿದೆ. ಯಾಕಂದ್ರೆ ಸಿಂಧು ನದಿಯ ನೀರೇನಿದೆಯಲ್ಲ, ಪಾಕಿಸ್ತಾನಕ್ಕೆ 80% ಜೀವ ನದಿ ಅದು. ನಾವ್ ಹೆಂಗ್ ನಮ್ ಕಾವೇರಿ ನಮಗೆ ಜೀವ ನದಿ ಅಲ್ಲ, ಹಂಗೆ ಸಿಂಧು ನದಿ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಜೀವ ನದಿ. 80% ಕೃಷಿ ಕೆಲಸಕ್ಕ, ವ್ಯಾಪಾರ ವ್ಯವಹಾರಕ್ಕ, ಅಲ್ಲಿ ಏನು ಬೇಕೋ ಆ ನದಿ ನೀರನ್ನೇ ನಂಬಿಕೊಂಡು ಅಲ್ಲಿನ ಜನಸಾಮಾನ್ಯರಿದ್ದಾರೆ. ಹಾಗಾಗಿನೇ ಪಾಕಿಸ್ತಾನದಲ್ಲೂ ಕೂಡ ಪ್ರತ್ಯೇಕವಾದಿ ಧ್ವನಿಗಳು ಕೇಳಿ ಬರ್ತಾ ಇದೆ, ಬಲೂಚಿಸ್ತಾನದವರು ಒಂದು ಕಡೆ. ಹಾಗಾಗಿ ಸಿಂಧು ನದಿಯ ವಿರುದ್ಧವಾಗಿನೇ ಈಗ ಮುಂದಾಗ್ತಿದ್ದಾರೆ. ಭಾರತಕ್ಕೆ ಒಪ್ಪಂದ ರದ್ದು ಮಾಡೋ ಅಧಿಕಾರ ಇಲ್ಲ, ಒಪ್ಪಂದ ಆಗಿದೆ, ಭಾರತ ಮಾಡ್ತಿದೆಯಲ್ಲ, ಈ ಅಧಿಕಾರ ಭಾರತಕ್ಕಿಲ್ಲ ಅಂತ ಪಾಕಿಸ್ತಾನದ ಮಾತಿದು. ಭಾರತ ನಡೆಯನ್ನ ಪ್ರಶ್ನಿಸಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಪಾಕಿಸ್ತಾನ ಒಂದೊಂದೇ ಹೆಜ್ಜೆ ಇಡ್ತಾ ಇದೆ. ನಾವು ಬಿಡೋದಿಲ್ಲ ಅಂತ ದಾಖಲೆ ಸಂಗ್ರಹಿಸ್ತಿದ್ದಾರೆ. ಈಗ ಪಾಕಿಸ್ತಾನದ ಅಟಾರ್ನಿ ಜನರಲ್ ಇದಾರಲ್ಲ, ಇವರು ಎಲ್ಲ ದಾಖಲೆಗಳನ್ನ ಹುಡುಕ್ತಿದ್ದಾರೆ. ಆ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಾವು ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಪಾಕ್ಗೆ ತಕ್ಕ ಉತ್ತರ ನೀಡ್ತೇವೆ ಅನ್ನೋದಾಗಿ ಭಾರತ ಹೇಳ್ತಿದೆ. ನಾವು ನಿಮ್ಮನ್ನು ಮೀರಿಸುವಂತವ್ರು, ಹಾಗಾಗಿ ಭಾರತ ನಾವು ಉತ್ತರ ಕೊಡ್ತೀವಿ, ಸುಮ್ಮನಿರಲ್ಲ ಅನ್ನೋ ನಿಟ್ಟಿನಲ್ಲಿ ಕೌಂಟರ್ ಕೊಡೋದಕ್ಕೆ ದಾಖಲೆಗಳು ಕೂಡ ರೆಡಿ ಇದೆ. ನಮ್ಮ ಹತ್ರ ದಾಖಲೆಗಳಿಲ್ವಾ? ಪಾಪರ ದೇಶನೇ ಹಾಳು ಮೂಳುಗಳನ್ನ ರೆಡಿ ಮಾಡ್ತಿದೆ. ನಮ್ಮ ದೇಶದಲ್ಲಿ ಇಲ್ವಾ? ಸಿಂಧು ನದಿಯ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಅವ್ರು ಹೋಗ್ತಾ ಇರೋದು. 1960ರಲ್ಲಿ ಈ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ 9 ವರ್ಷ ಬೇಕಾಗಿತ್ತು ಮಧ್ಯಸ್ಥಿತಿಗೆಯಲ್ಲಿ. ಬಟ್ ಭಾರತ ಹ್ಯುಮನಿಟೇರಿಯನ್ ಗ್ರೌಂಡ್ಸ್ ಆಧಾರದ ಮೇಲೆ ಎಲ್ಲ ರೀತಿಯಾದಂಥ ಅಂತ ಬುದ್ಧಿ ನಮ್ಮ ಹತ್ರ ಇದೆ. ಹಾಗಾಗಿ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಸಿಂಧು ನದಿ ಲಡಾಖ್ ಮೂಲಕವಾಗಿ ಪಾಸ್ ಆಗಿ ಅಲ್ಲಿಂದ ಕಾಶ್ಮೀರಕ್ಕೆ ಬಂದು ಆ ಮೂಲಕವಾಗಿ ಪಾಕಿಸ್ತಾನ ಸೇರುತ್ತೆ. ಅದರ ಉಪನದಿಗಳಿಗೂ ಕೂಡ ನೇರವಾಗಿ ಸೀದಾ ಕಾಶ್ಮೀರದ ಸೇರಿ ಅದಾದ ಮೇಲೆ
ಕಾಶ್ಮೀರದಲ್ಲೂ ದಾಟಿ ಏನು ಪಾಕಿಸ್ತಾನಕ್ಕೆ ಹೋಗುತ್ತಲ್ಲ, ಕರಾಚಿ, ಲಾಹೋರ್, ಈ ಎಲ್ಲ ಪ್ರಮುಖ ನಗರಗಳು ಪಾಕಿಸ್ತಾನದಲ್ಲಿರೋದು. ಅಲ್ಲೆಲ್ಲ ಹಾದು ಹೋಗುವಂತ ನದಿನೇ ಸಿಂಧು ನದಿ. ಅವರಿಗೆ ಈ ನದಿ ನೀರೇ ಮುಖ್ಯ. ಹಾಗಾಗಿ ಈಗ ನಮ್ಮ ನೆಲಕ್ಕೆ ಒಳಗಡೆ ಬಂದು ನರಭೇದ ಮಾಡಿರೋ ಕಾರಣಕ್ಕೆ ಈ ಒಪ್ಪಂದವನ್ನು ನಾವು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೇವೆ. ಹಾಗಾಗಿ ಅದು ನೀವು ಹೆಂಗ ತಡೆ ಹಿಡಿದ್ರಿ, ಇದು ಸರಿಯಿಲ್ಲ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಈಗ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗೋದಕ್ಕೆ ರೆಡಿ ಆಗ್ತಿರೋದು. ಹಾಗಾಗಿನೇ ಪಾಕಿಸ್ತಾನದ ಅಟಾರ್ನಿ ಅವರು ಎಲ್ಲಾ ರೀತಿಯಾದಂಥ ದಾಖಲೆಗಳನ್ನು ಕಲೆ ಹಾಕ್ತಿದ್ದಾರೆ. ಸರ್ಕಾರದ ಪರ ಇರುವಂಥ ಉನ್ನತ ನ್ಯಾಯ ವ್ಯವಸ್ಥೆಯಲ್ಲಿರುವಂಥ ಅಧಿಕಾರಿ ಅಟಾರ್ನಿ ಜನರಲ್. ಹಾಗಾಗಿ ಎಲ್ಲ ದಾಖಲೆ ರೆಡಿ ಮಾಡ್ತಿದ್ರೆ ನಾವು ಭಾರತ ನಮ್ಮ ಹತ್ರ ಇರಲ್ವಾ? ಎಲ್ಲ ದಾಖಲೆಗಳು ಕೂಡ ಭಾರತದ ಹತ್ರ ರೆಡಿ ಇದೆ. ನಾವು ಕೂಡ ನೀವು ಕೇಸ್ ಹಾಕ್ತೀರಾ, ಅದು ಹೇಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ನಮಗೆ ಗೊತ್ತು. ಆ ರೀತಿಯಾದಂಥ ನಡೆಗಳಿಗೆ ಭಾರತ ಕೂಡ ರೆಡಿಯಾಗಿದೆ ಅನ್ನುವಂಥ ಸಂದೇಶವನ್ನ ಈಗ ಕಳಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ರಾಜತಾಂತ್ರಿಕವಾದಂಥ ನಡೆ ಆಗ್ತಿದೆ, ಮತ್ತೊಂದು ಕಡೆಯಲ್ಲಿ ಸರಣಿ ಮೀಟಿಂಗ್ಗಳು ಸಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ.